ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನು ಮಾಡೋಣ್ರಿ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರ್ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅದ್ರ ಮೇಲೆ ಸಮ್ಸನ್ನು ನೋಡೋಣ. ಈ ಕ್ಯಾಲ್ಕುಲೇಷನ್ ಆಫ್ ಎನ್ ಪಿ ಎಸ್ ಆರ್ನಾಗ ಏನು ಬರ್ತಾವ್ರಿ, ಡಿಫ್ರೆಂಟ್ ಕೇಸಸ್ ಬರ್ತಾವೆ. ಅದ್ರೊಳಗೆ ಒಂದನೇ ಕೇಸ್ ನೋಡೋಣ. ವೆನ್ ಸ್ಯಾಕ್ರಿಫೈಸ್ಡ್ ಶೇರ್ ಆಫ್ ಓಲ್ಡ್ ಪಾರ್ಟ್ನರ್ಸ್ ಆರ್ ಗಿವನ್. In this case, the new ratio can be calculated by subtracting sacrifice share from the old share of the old partners. ಅಂದ್ರೆ ಒಂದೇ ಕೇಸ್ ಯಾವ ಥರ ಇರ್ತದ್ರಿ, ಸ್ಯಾಕ್ರಿಫೈಸ್ಡ್ ಶೇರ್ ಆಫ್ ಓಲ್ಡ್ ಪಾರ್ಟ್ನರ್ಸನ್ನು ಕೊಟ್ಟಾಗ ಯಾವ ಥರ ಮಾಡಬೇಕು. ಈ ಕೇಸ್ನಾಗ ಏನು ಮಾಡ್ಬೇಕ್ರಿ, ನ್ಯೂ ರೇಷಿಯೋನ ಯಾವ ಥರ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಸ್ಯಾಕ್ರಿಫೈಸ್ ಶೇರನ್ನು ಏನು ಮಾಡ್ಬೇಕ್ರಿ, ಓಲ್ಡ್ ಪಾರ್ಟ್ನರ್ಸ್ದು ಓಲ್ಡ್ ಶೇರ್ ಒಳಗೆ ಸಬ್ಸ್ಟ್ರಾಕ್ಟ್ ಅದನ್ನ ಲೆಸ್ ಮಾಡೋ ಮುಖಾಂತರ ಏನು ಮಾಡ್ತೀವಿ, ನಾವು ನ್ಯೂ ರೇಷಿಯೋನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದ್ರ ಮೇಲೆ ಒಂದು ಸಮ್ಮನ್ನು ನೋಡೋಣ. A and B are partners sharing profit and losses in the ratio of 3:2. They admit C into the partnership for 1/5 share which he acquires in the proportion of a 2/15 and 1/15 from A and B. Calculate NPSR ಅಂತ ಕೇಳಿದ್ದಾರೆ. ಕ್ವಶನ್ ಏನು ಕೇಳ್ಯಾರಿ, ಅವರು ಎ ಮತ್ತು ಬಿ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 3:2 ರೇಷಿಯೋ ಪ್ರಕಾರ ಹಂಚ್ಕೋತಾರಂತ. ಅವಾಗ ಏನಾಗ್ತಾರೆ, ಸಿ ಅನ್ನೋರು ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರಂತ. ಅವ್ರಿಗೂ ಏನು ಮಾಡ್ತಾರೆ, 1/5 ಶೇರನ್ನು ಕೊಡ್ತಾರೆ ಇವರು. ಅವ್ರು ಏನು ಮಾಡ್ತಾರೆ, ವಿಚ್ ಹಿ ಅಕ್ವೈರ್ಸ್ ಇನ್ ದ ಪ್ರಪೋರ್ಷನ್ ಆಫ್. ಅವ್ರು ಏನು ಮಾಡ್ತಾರಂದ್ರೆ 2/15 ಫ್ರಮ್ ಎಲಿದ್ದ, ನೆಕ್ಸ್ಟ್ 1/15 ಬಿಲಿದ್ದ ಏನು ಮಾಡ್ತಾರೆ, ಶೇರನ್ನು ಅಕ್ವೈರ್ ಮಾಡ್ಕೋತಾರಂತ. ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ NPSR NPSR is equals to OPSR, old profit sharing ratio minus share sacrificed. ಎ ಅವ್ರದ್ದು ಫೈಂಡ್ ಔಟ್ ಮಾಡ್ಬೇಕ್ರಿ. NPSR ಎದ್ದು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ 3:2 ಐತ್ರಿ, ಅದಕ್ಕೆ 3/5 ಬರುತ್ತೆ ಓಲ್ಡ್ ರೇಷಿಯೋ. ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಅಂದ್ರೆ ಎಲಿದ್ದ ಏನೈತ್ರಿ, 2/15 ಇದೆ, 2/15 ರೀ. ಈ 5 ಮತ್ತು 15 LCM ತೆಗೆದ್ರೆ 15 ಆಗುತ್ತೆ. ಅದಕ್ಕೆ 5 3 15, ಮೇಲಿನ 3 8 ಮಾಡ್ಬೇಕು. 15 1 ಮೇಲಿನ 1 8 ಮಾಡ್ಬೇಕು ರೀ. 3 3 9 ಮೈನಸ್ 2 1 2 ಡಿವೈಡೆಡ್ ಬೈ 15. 9 2 ಹೋದ್ರೆ ಎಷ್ಟು ರೀ, 7, 7/15. ಇದು ಏನು ರೀ, ಎ ಅವ್ರದ್ದು NPSR ಇದು. ಅದೇ ರೀತಿಯಾಗಿ ಬಿ ಅವ್ರದ್ದು ಫೈಂಡ್ ಔಟ್ ಮಾಡ್ಬೇಕು ರೀ. ಬಿ ಇಸ್ ಈಕ್ವಲ್ಸ್ ಟು OPSR ಎಷ್ಟಿದೆ, 2/15 ಇದೆ, 2/5 ಇದೆ. ಮೈನಸ್ ಅವರು ಶೇರ್ ಅಕ್ವೈರ್ ಎಷ್ಟು ಮಾಡ್ಕೋತಾರೆ, 1/15. ಶೇರ್ ಸ್ಯಾಕ್ರಿಫೈಸ್ ಎಷ್ಟು ಮಾಡ್ತಾರೆ ಅಂತಂದರೆ 1/15 ಶೇರ್ ಸ್ಯಾಕ್ರಿಫೈಸ್ ಮಾಡ್ತಾರೆ ಅವ್ರು, ಬಿ ಅವರು. ಸೊ 5 ಮತ್ತು 15 LCM 15 ಆಗುತ್ತೆ. 5 3 15 ರೀ, ಮೇಲಿನ 3 8 ಮಾಡಬೇಕು. 15 1 ಮೇಲಿನ 1 8 ಮಾಡಬೇಕು. 2 3 6 ಮೈನಸ್ 1 × 1 1 ಡಿವೈಡೆಡ್ ಬೈ 15. 6 ಒಳಗೆ 1 ಹೋದ್ರೆ ಎಷ್ಟು ರೀ, 5 ಡಿವೈಡೆಡ್ ಬೈ 15 ರೀ. ಅದು ಅವಾಗ ನಾವೇನು ಮಾಡಬೇಕು, NPSR 3 ಜನದ್ದು ಫೈಂಡ್ ಔಟ್ ಮಾಡಬೇಕು. NPSR ಈಸ್ ಈಕ್ವಲ್ಸ್ ಟು A ಈಸ್ ಟು B ಈಸ್ ಟು C ರೀ. ಎ ಅವ್ರದ್ದು ಎಷ್ಟು ಐತ್ರಿ, ಈಗ ಫೈಂಡ್ ಔಟ್ ಮಾಡೀವಿ, 7/15 ಇದೆ. ಅದೇ ರೀತಿ ಬಿ ಅವ್ರದ್ದು ಎಷ್ಟಿದೆ ರೀ, 5/15 ಇದೆ. ಸಿ ಅವ್ರದ್ದು ಶೇರ್ ಎಷ್ಟಿದೆ ರೀ, 1/5 ಅಂತ ಸಮ್ನಲ್ಲಿ ಕೊಟ್ಟಿದ್ದಾರೆ. ಸೊ 1/5 ಅಂತ ಬರೀಬೇಕು. ಇಲ್ಲಿ ಎಷ್ಟಿದೆ ರೀ, LCMನ ಈಕ್ವಲ್ ಮಾಡ್ಕೋಬೇಕು ನಾವು. ಇಲ್ಲಿ ಏನೋ ಡಿನಾಮಿನೇಟರ್ನ ಈಕ್ವಲ್ ಮಾಡ್ಕೋಬೇಕು ರೇಷಿಯೋ ಬೇಕಂದ್ರೆ. ಅದಕ್ಕೆ ಇದು 15 ಇದೆ, ಇದು 15 ಇದೆ. ಸೊ ಇದನ್ನು ಏನು ಮಾಡಬೇಕು, 15 ಆಗಬೇಕಂದ್ರೆ 5ಕ್ಕೆ 3 8 ಮಾಡಬೇಕು ರೀ. 5 3 15 ಮೇಲಿನ 3 8 ಮಾಡಬೇಕು. ಸೊ ದೇರ್ ಫೋರ್ NPSR ಇಸ್ ಈಕ್ವಲ್ಸ್ ಟು 7:5:3. ಇದೇನು ರೀ, NPSR ನೋಡ್ರಿ. ಅದೇ ರೀತಿಯಾಗಿ ಇನ್ನೂ ಒಂದು ಸಮ್ನ ನೋಡೋಣ. ಕ್ವಶನ್ ಏನಿದೆ ರೀ ನೆಕ್ಸ್ಟ್ದು, X and Y are partners sharing profit and losses in the ratio of 2:1. They admit Z into partnership and offer 1/4 share which he acquires in the proportion of 3/20 and 2/20 from X and Y. Calculate NPSR. ಕ್ವಶನ್ ಏನು ಕೇಳ್ಯಾರಿ, ಎಕ್ಸ್ ಮತ್ತು ವೈ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 2:1 ರೇಷಿಯೋ ಪ್ರಕಾರ ಹಂಚ್ಕೋತಾರಂತ. ಆವಾಗ ಪಾರ್ಟ್ನರ್ಶಿಪ್ಪಿಗೆ ಜಡ್ ಅನ್ನೋರು ಏನಾಗ್ತಾರೆ, ಅಡ್ಮಿಟ್ ಆಗ್ತಾರಂತ. ಅವ್ರಿಗೇನು ಆಫರ್ ಮಾಡ್ತಾರೆ, 1/4 ಶೇರನ್ನು ಅವ್ರಿಗೆ ಕೊಡ್ತಾರಂತ.
ಇನ್ ದ ಪ್ರಪೋರ್ಷನ್ ಆಫ್ 3/20ನ ಎಕ್ಸ್ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ. ನೆಕ್ಸ್ಟ್ 2/20 ಪ್ರಪೋರ್ಷನನ್ನು ಯಾರು ವೈ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ, ಯಾರಿಗೆ ನ್ಯೂ ಪಾರ್ಟ್ನರ್ಗೋಸ್ಕರ. ಸೊ ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ NPSR. ಸೊ NPSR ಫಾರ್ಮುಲಾ ಏನೈತ್ರಿ? NPSR ಇಸ್ ಈಕ್ವಲ್ಸ್ ಟು OPSR, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಸೊ ಎಕ್ಸ್ ಅವ್ರದ್ದು ಫೈಂಡ್ ಔಟ್ ಮಾಡ್ಬೇಕು ರೀ. OPSR ಅಂದರೆ 2:1 ಅಂದರೆ 2/3 ಆಗುತ್ತೆ ರೀ. ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಅಂದರೆ 3/20 ಆಗುತ್ತೆ ರೀ. ಸೊ ಈ 3 ಮತ್ತು 20 LCM ತೆಗೆದ್ರೆ ಎಷ್ಟಾಗುತ್ತೆ ರೀ? 60 ಬರುತ್ತೆ. ಸೊ 3 20 60, ಮೇಲೇನು 20ರಿಂದ ಇಂಟು ಮಾಡಬೇಕು ರೀ. 23 60, ಮೇಲೇನು ಇಂಟು 3 ಮಾಡಬೇಕು. 2 × 20 ಅಂದರೆ 40, ಮೈನಸ್ 3 × 3 ಅಂದರೆ 9 ಆಗುತ್ತೆ, ಡಿವೈಡೆಡ್ ಬೈ 60. 40 ಮೈನಸ್ 9 ಅಂದರೆ 31 ಡಿವೈಡೆಡ್ ಬೈ 60 ಆಗುತ್ತೆ. ಅದೇ ರೀತಿಯಾಗಿ ವೈ ಅವ್ರದ್ದು ಮಾಡಬೇಕು ರೀ. ವೈ ಈಕ್ವಲ್ಸ್ ಟು OPSR ಅಂದರೆ 1/3 ಆಗುತ್ತೆ, ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಎಷ್ಟಿದೆ ರೀ? 2/20 ಇದೆ, 2/20. ಸೊ 3 ಮತ್ತು 20 LCM ಅಂದ್ರೆ 60 ಆಗುತ್ತೆ ರೀ. ಸೊ 3 × 20, 20 × 3 ಮಾಡ್ಬೇಕು ರೀ ಇಲ್ಲಿ. ಸೊ 1 × 20 ಅಂದರೆ 20, ಮೈನಸ್ 2 × 3 ಅಂದರೆ 6, ಡಿವೈಡೆಡ್ ಬೈ 60. 20ರಲ್ಲಿ 6 ಹೋದರೆ 14, 14 ಡಿವೈಡೆಡ್ ಬೈ 60. NPSR ಈಸ್ ಈಕ್ವಲ್ಸ್ ಟು X ಈಸ್ ಟು Y ಈಸ್ ಟು Z. ಎಕ್ಸ್ ಅವ್ರದ್ದು ಎಷ್ಟಿದೆ ರೀ? 31 ಡಿವೈಡೆಡ್ ಬೈ 60 ಇದೆ, 31 ಡಿವೈಡೆಡ್ ಬೈ 60. ಅದೇ ರೀತಿ ವೈ ಅವ್ರದ್ದು 14 ಡಿವೈಡೆಡ್ ಬೈ 60. ಝಡ್ ಅವ್ರದ್ದು ಎಷ್ಟಿದೆ ರೀ? ರೇಷಿಯೋ 1/4 ಇದೆ. ಸೊ 1/4 ಅಂತ ಹೇಳಿದ್ದೀವಿ. ಸೊ ಇಲ್ಲಿ 60 ಇದೆ, 60 ಇದೆ, ಇದು 60 ಆಗಬೇಕು 4 ಇದ್ದಿದ್ದು. ಅಂದರೆ ಇದಕ್ಕೆ ಎಷ್ಟು ಇಂಟು ಮಲ್ಟಿಪ್ಲೈ ಮಾಡಬೇಕು? 15ಲಿಂದ ಮಲ್ಟಿಪ್ಲೈ, ಮೇಲೂ 15. ಸೊ 31:14:15 ಇದೇನು ರೀ? NPSR ರೀ. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. ಕ್ವಶನ್ ಏನು ಕೇಳ್ಯಾರಿ ಅವರು? A and B are partners sharing profit and losses in the ratio of 3:2. They admit C into partnership for 1/6 share which he acquires in the proportion of 1/24 and 1/8 from the old partners. Calculate NPSR. ಕ್ವಶನ್ ಏನು ಕೇಳ್ಯಾರಿ? ಎ ಮತ್ತು ಬಿ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು 3:2 ರೇಷೋ ಪ್ರಕಾರ ಹಂಚ್ಕೋತಾರಂತ. ಅವಾಗ ಸಿ ಅನ್ನೋರು ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರೆ. ಅವ್ರಿಗೆ ಏನು ಕೊಡ್ತಾರೆ ಇವರು? 1/6 ಶೇರನ್ನು ಕೊಡ್ತಾರೆ. ಇವ್ರು ಏನು ಮಾಡ್ತಾರೆ? ಹಿ ಅಕ್ವೈರ್ಸ್ ಇನ್ ದ ಪ್ರಪೋರ್ಷನ್ ಆಫ್ ಅಂದ್ರೆ ಎ ಕಡೆಯವ್ರಲ್ಲಿದ್ದ ಏನು ಮಾಡ್ತಾರೆ? 1/24 ಶೇರನ್ನು ಅಕ್ವೈರ್ ಮಾಡ್ತಾರೆ. ನೆಕ್ಸ್ಟ್ ಬಿ ಕಡೆಯಿಂದ ಏನು ಮಾಡ್ತಾರೆ? 1/8 ಪ್ರಪೋರ್ಷನ್ ಶೇರನ್ನು ಅಕ್ವೈರ್ ಮಾಡ್ಕೋತಾರೆ. ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋವನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ NPSR. NPSR ಫಾರ್ಮುಲಾ ರೀ. NPSR ಈಸ್ ಈಕ್ವಲ್ಸ್ ಟು OPSR ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಸೊ ಫಸ್ಟು ಎ ಅವ್ರದ್ದು ಫೈಂಡ್ ಔಟ್ ಮಾಡ್ಕೋಬೇಕ್ರಿ. ಎ ಅವ್ರದ್ದು 3:2 ಓಲ್ಡ್ ರೇಷೋ ಐತ್ರಿ, ಅದಕ್ಕೆ OPSR 3/5 ಆಗುತ್ತೆ, ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಯಾರ್ದು? ಎ ಅವ್ರದ್ದು ಏನಿದೆ ರೀ? 1/24 ಇದೆ. ಸೊ ಇದು 5 ಮತ್ತು 24 LCM ತೆಗೆದ್ರೆ ಎಷ್ಟು ಬರುತ್ತೆ ರೀ? 120 ಬರುತ್ತೆ ರೀ. 120 ಅಂದರೆ 5 × 24 ಮಾಡಬೇಕು, ಮೇಲಿನೂ 24ಲಿಂದ ಇಂಟು ಮಾಡಬೇಕು. 24 × 5 ಮಾಡಿದರೆ 120 ಆಗುತ್ತೆ, ಮೇಲಿನೂ 5ರಿಂದ ಇಂಟು ಮಾಡಬೇಕು ರೀ. ಸೊ 3 × 24 ಅಂದರೆ 72 ಆಗುತ್ತೆ, ಮೈನಸ್ 1 × 5 ಅಂದರೆ 5 ಆಗುತ್ತೆ, ಡಿವೈಡೆಡ್ ಬೈ 120 ರೀ. ಸೊ 72 ಮೈನಸ್ 5 ಅಂದರೆ 67 ಡಿವೈಡೆಡ್ ಬೈ 120 ಆಯ್ತು ರೀ. ಇದು ಯಾರ್ದು? ಎ ಅವ್ರದ್ದು NPSR ರೀ. ನೆಕ್ಸ್ಟ್ ಅದೇ ರೀತಿ ಬಿ ಅವ್ರು ಫೈಂಡ್ ಔಟ್ ಮಾಡಬೇಕು. ಬಿ ಅವ್ರದ್ದು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷೋ ಅಂದರೆ 2/5 ಆಗುತ್ತೆ ರೀ, ಮೈನಸ್ ಇದು ಶೇರ್ ಸ್ಯಾಕ್ರಿಫೈಸ್ಡ್ ಅಂತಂದರೆ 1/8 ಇದೆ. ಸೊ 5 ಮತ್ತು 8 LCM ತೆಗೆದ್ರೆ 40 ಬರುತ್ತೆ. 5 8 ಮೇಲಿನ 8ರಿಂದ ಇಂಟು ಮಾಡಬೇಕು. 8 5 40, ಮೇಲಿನ 5ಇಂದ ಇಂಟು ಮಾಡಬೇಕು. 2 8 ಎಷ್ಟು ರೀ? 16, ಮೈನಸ್ 1 × 5 5 ಡಿವೈಡೆಡ್ ಬೈ 40. ಸೊ 16 5 ಹೋದ್ರೆ 11 ರೀ, 11/40. ಇದು ಬಿ ಅವ್ರದ್ದು ರೀ. ಇವಾಗ NPSR ಈಸ್ ಈಕ್ವಲ್ಸ್ ಟು A is to B is to C ರೀ.
ಎ ಅವ್ರದ್ದು ಎಷ್ಟಿದೆ ರೀ 67 ಡಿವೈಡೆಡ್ ಬೈ 120 ಇದೆ. ಬಿ ಅವ್ರದ್ದು ಏನಿದೆ 11 ಡಿವೈಡೆಡ್ ಬೈ 40 ಇದೆ. ಸಿ ಅವ್ರದ್ದು ಸಮ್ನಲ್ಲಿ ಅವ್ರದ್ದು ಏನಿದೆ 1/6 ಅಂತ ಅವ್ರದ್ದು ಐತಿ ಪ್ರಪೋರ್ಷನ್. ಸೊ ಇವು ಏನದಾವು 120 40 ಆ್ಯಂಡ್ 6 ಇದೆ. ಇವಾಗ ರೇಷೋಸ್ ಹಿಂಗೆ ತೆಗಿಯಕ್ಕೆ ಬರಂಗಿಲ್ಲ ರೀ. ಸೊ ಈ ಡಿನಾಮಿನೇಟರ್ನ ಈಕ್ವಲ್ ಮಾಡ್ಕೋಬೇಕಂದ್ರೆ ನಾವೇನು ಮಾಡಬೇಕು, ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಬೇಕು. ಸೊ ಎಲ್ ಸಿ ಎಮ್ 120 40 6 ಅಂದರೆ 2 6 12 ರೀ 0, 2 7 4 0, 2 3 6. ನೆಕ್ಸ್ಟ್ 2 3 6, 2 30 60, 2 10 20, ಇದು 3ಕ್ಕೆ 3 ಹಂಗೆ ಹಚ್ಬೇಕು ರೀ. ನೆಕ್ಸ್ಟು 3 ಇದು 3 ಮಗ್ಗಿಗೆ ಒಳಗೆ ಹೋಗ್ತಾವೆ ರೀ. 3 10 ಇದು 10ಕ್ಕೆ 10 ರೀ. 3 ಮಗ್ಗೆ 10 ಇಲ್ಲ, ಸೊ 3 1. ನೆಕ್ಸ್ಟ್ 2 ಮಗ್ಗಿಲಿ 2 5 ರೀ, 2 5. ನೆಕ್ಸ್ಟ್ 5 ಮಗ್ಗೆ ಒಳಗೆ 5 1 5 1 5 1. ಇದೇನು ರೀ ಎಲ್ ಸಿ ಎಮ್ ಅಂತಂದ್ರೆ ಲೋಯೆಸ್ಟ್ ಕಾಮನ್ ಮಲ್ಟಿಪ್ಲೈಯರ್. ಸೊ ಇದು ಲಾಸ್ಟ್ ಡಿಜಿಟ್ 1 ಬರೋ ಮಟ್ಟ ಏನು ಮಾಡ್ಬೇಕು ರೀ, ಇವನ್ನ ಎಲ್ ಸಿ ಎಮ್ ಆದಷ್ಟು ಸಣ್ಣ ಸಂಖ್ಯೆಲೇನ ಮಾಡ್ಕೊತ ಹೋಗಬೇಕು. ಸೊ 2 × 2 × 3 × 2 × 5 ಮಾಡಿದರೆ ಎಲ್ ಸಿ ಎಮ್ 2 2 4 ರೀ, 4 3 12, 12 2 24, 24 5 ಎಷ್ಟು ರೀ 120. ಸೊ ಎಲ್ ಸಿ ಎಮ್ ಏನು ಬಂತು ರೀ 120 ಬಂತು. ಸೊ ಇಲ್ಲಿ 120 ಐತಿ. ಅದಕ್ಕೆ ಇಲ್ಲಿ 120 ಆಗ್ಬೇಕಂದ್ರೆ ಇದಕ್ಕೆ ಎಷ್ಟರಲ್ಲಿ ಇಂಟು ಮಾಡ್ಬೇಕು ರೀ 43 ರೀ. ಮೇಲೇನು 3ರಿಂದ ಇಂಟು ಮಾಡಬೇಕು. ನೆಕ್ಸ್ಟ್ 6 ಇದ್ದಿದ್ದು ಇದು 120 ಆಗ್ಬೇಕಂದ್ರೆ ಇದಕ್ಕೆ ಇಂಟು 20 ರೀ. 6 × 20 ಮಾಡಿದರೆ 120 ಆಗುತ್ತೆ. ಮೇಲಿನ 20ರಿಂದ ಇಂಟು ಮಾಡ್ಬೇಕು ರೀ. ಸೊ NPSR = 67 ಇಷ್ಟು 11 3 ಎಷ್ಟು ರೀ 33 ಇಷ್ಟು 1 × 20 ಅಂದರೆ 20. ಸೊ ಇದು ಏನು ರೀ NPSR. ಥ್ಯಾಂಕ್ ಯು ಎವ್ರಿ ಒನ್.